ತೋರಿಸ್ತಾನೆ ನೋಡಿ ಅವನ್ನ ಹೆಂಗಿದ್ದಾನೆ. ಕೊಡಿದ್ರೆ ಇಡೀ ಊರಿಗೆ ಊಟ ಹಾಕ್ಬೋದು. ನೋಡಿ ಇವನಿದ್ದಾನಲ್ಲ ನಮ್ಮ ಶಿಷ್ಯ, ಕಳ್ಳನ ಮಗ. ಯಾಕೋ ಸರಿಯಾಗಿ ಅಷ್ಟೊಂದು ಫ್ರೀಯಾಗಿ ರನ್ ಆಗ್ತಿಲ್ಲ, ಮುಂಚೆ ರನ್ ಆಗ್ತಿದ್ದಷ್ಟು. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗಿರೀಶ್ ಫ್ರಮ್ ಮೋಟರಾಯ್ಡ್ ಕನ್ನಡ. ಸೊ ಇವತ್ತಿನ ಕೆಲಸ ನಮ್ಮದು ಕಳೆ ಹೊಡಿಬೇಕು. ಕಳೆ ಹೊಡೆದು ಸೊ ಈಗ ಸದ್ಯಕ್ಕೆ ಇನ್ನೊಂದು ತೋಟಕ್ಕೆ ಬಂದಿದ್ದೀನಿ ವಾಲ್ ಚೇಂಜ್ ಮಾಡೋಕ್ಕೆ. ನೀರಿಂದು ಈಗ 12 ಗಂಟೆ ಕರೆಂಟ್ ಬರುತ್ತೆ. ಸೊ ಅಡಿಕೆಗೆ ನೀರು ಬಿಟ್ಟು ಇನ್ನೊಂದು ತೋಟಕ್ಕೆ ಹೋಗಿ ಕಳೆ ಹೊಡಿಬೇಕು. ಇವತ್ತು ಕಳೆ ಹೊಡೆಯೋದೇ ಕೆಲಸ ನಮ್ಮದು. ಸೊ ಯಾವ ಥರ ಇರುತ್ತೆ ಕಳೆ ಹೊಡೆಯೋದು ಎಲ್ಲ ತೋರಿಸ್ತೀನಿ. ಸೊ ನೀವು ರೈತರ ಮಕ್ಕಳಾಗಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಥರ ಅಂತ. ನಾವು ಬ್ರಷ್ ಕಟ್ರಲ್ಲಿ ಹೊಡೆಯೋದು ತುಂಬ ಇದೆ. ಆ್ಯಕ್ಚುಲಿ ನಾವು ಓಡಿಸ್ಬೇಕು ಅಂತ ಆವಾಗಲೇ ಅಕ್ಟೋಬರ್ ಅಂದರೆ ದೀಪಾವಳಿ ಟೈಮಲ್ಲಿ ಮಳೆ ಬಂದಾಗಲೇ ಓಡಿಸ್ಬೇಕು ಅಂದ್ಕೊಂಡ್ವಿ. ಅದು ಜಸ್ಟ್ ಒಂದೇ ಒಂದು ಪಟ್ಟೆ ಅಷ್ಟೇ, ಒಂದು 250 ಅಡಿಕೆ ಗಿಡ ಏನೋ ಕೂತಿದೆ ಅಲ್ಲಿ. ಅದನ್ನೊಂದು ಒಡ್ಸೋಕ್ಕಾಗಲಿಲ್ಲ. ಸೊ ಅದನ್ನೊಂದು ಒಡ್ಸೋಕ್ಕಾಗಲಿಲ್ಲ, ಅದು ಹಂಗೆ ಉಳ್ಕೊಂಬಿಡ್ತು. ಆಮೇಲೆ ಮಳೆನೇ ಹೋಗ್ಬಿಡ್ತು, ಮಳೆನೇ ಇಲ್ಲ. ಬರೀ ಜಸ್ಟ್ ಡ್ರಿಪ್ಪಲ್ಲಿ ನೀರು ಬಿಡೋಕ್ಕೆ ಈಗ ಅಲ್ಲಿಗೆ ಡ್ರಿಪ್ಪು ಬಿಟ್ಟಿಲ್ಲ. ಅಡಿಕೆ ಗಿಡಗಳಿಗೆ ಡ್ರಿಪ್ ಬಿಡೋದಷ್ಟು ಕಳೆ ಬೆಳ್ಕೊಂಬಿಟ್ಟಿದೆ. ಅಲ್ಲಿ ಡಯಾಂಚ ಎಲ್ಲ ಹಾಕಿದ್ವಿ, ಸೊ ಈಗ ಅಲ್ಲಿ ಕಳೆ ಬೆಳ್ಕೊಂಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ಈಗ ಅಡಿಕೆ ಗಿಡದ ಪಕ್ಕದಲ್ಲಿ ಮಾತ್ರ ಕಳೆ ಹೊಡೆದು ಕ್ಲಿಯರ್ ಮಾಡಬೇಕು, ಅಡಿಕೆ ಡ್ರಿಪ್ಪಿನ ಬಳ್ಳಿ ಬಿಡೋ ಥರ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಳೆ ಹೊಡಿತೀವಿ, ಯಾವ ಥರ ಕ್ಲಿಯರ್ ಆಗುತ್ತೆ ಅಂತ ಎಲ್ಲ. ನೋಡಿ ಇದೊಂದು ತೋಟ, ಇಲ್ಲೆಲ್ಲ ಕಳೆ ಹೊಡಿಬೇಕಾಗಿರೋದು. ಸೊ ಈಗ ಜಸ್ಟು ವಾಲ್ಗಳು ಸ್ವಲ್ಪ ತಿರುವಾಗಿ ಬಂದಿದ್ದೀನಿ. ಅಡಿಕೆ ಗಿಡಗಳಿಗೆ ವಾಲ್ಗಳು, ವಾಲು ದೊಡ್ಡ ಅಡಿಕೆಗಳಿಗೆ ವಾಲ್ ತಿರುವಿ ಆ ತೋಟಕ್ಕೆ ಹೋಗ್ಬೇಕು ಕಳೆ ಹೊಡಿಯೋಕ್ಕೆ. ನೋಡಿ ನಮ್ಮಪ್ಪ ನೆನ್ನೆ ಸ್ವಲ್ಪ ಜನ ಕರ್ಕೊಂಡು ಸುಣ್ಣ ಎಲ್ಲ ಹೊಡ್ಸೈತೆ. ಸುಣ್ಣ ಹೊಡ್ಸಿ ಡಾಕ್ಟರ್ ಸಹ ಇಲ್ಲ ಹಾಕ್ಸೈತೆ ನಮ್ಮ ತೋಟಕ್ಕೆ. ಇದು ತೆಂಗೊಳಗಡೆ ಹಾಕಿರೋದು, ನೀವು ನೋಡ್ತಿರ್ಬೋದು ತೆಂಗೊಳಗಡೆ ಅಡಿಕೆ. ಸೊ ತೆಂಗೊಳಗಡೆ ಅಡಿಕೆ ನಿಮಗೆ ಬೇಗ ಫಸಲು ಕೇಳಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಕಡೆ ಎಲ್ಲ 4 ವರ್ಷ 5 ವರ್ಷಕ್ಕೆ ಕಿತ್ತರೆ, ಸೊ ಇಲ್ಲೆಲ್ಲ ಏನಾಗುತ್ತೆ ನಿಮಗೆ 5 ವರ್ಷ 6 ವರ್ಷ 7 ವರ್ಷ ಹಿಂಗಾಗ್ಬಿಡುತ್ತೆ. ಆಮೇಲೆ ಫಸಲು ಅಷ್ಟೇ ಅಷ್ಟೊಂದು ಹಿಡಿಯಲ್ಲ ಅಂತ ಹೇಳ್ತಾರೆ. ಬಟ್ ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಲೆಟ್ಸ್ ಸಿ ಯಾವ ಥರ ಬರುತ್ತೆ ಅಂತ. ಮೀನ್ಸ್ ನೋಡ್ತಿರ್ಬೋದು ನೀವು, ಇಲ್ಲಿ ರಾಗಿ ಹಾಕಿ ಇದು ಕೊಯ್ಲಾಗಿದೆ. ಸೊ ಈ ಕೊಯ್ಲಾಗಿರೋದು ನಾವು ಇಷ್ಟು ದಿವಸ ಏನು ಮಾಡ್ತಿದ್ವಿ, ಇಷ್ಟು ವರ್ಷದಿಂದ ನಾವು ಬೇರೆಯವ್ರಿಗೆ ಗುತ್ತಿಗೆ ಕೊಡ್ತಿದ್ವಿ. ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಾಗ ನಮಗೆಷ್ಟು 1 ಚೀಲ ರಾಗಿ ಕೊಡೋರು. ಇಷ್ಟು 1.5 ಎಕರೆ ಫ್ಲ್ಯಾಟಲ್ಲಿ ಬೆಳ್ಕೊಂಡವರು 1 ಚೀಲ ರಾಗಿ, ಅದೂ ಎಂಥವು ಎತ್ತಲು ಮುಟ್ತಂಥವು, ಚೆನ್ನಾಗಿಲ್ಲದೆ ಇರೋದು, ಕರ್ಗಾಗಿರೋದು. ಆಮೇಲೆ ಕೊಡೋಕ್ಕೆ ಏನೋ ದೊಡ್ಡ ಫ್ರೀಯಾಗಿ ಕೊಟ್ಟರಂಗೆ ಬಿಲ್ಡಪ್ ಬೇರೆ, ಆಯಿತಾ, ಬಿಲ್ಡಪ್ ಬೇರೆ. ಅದು 2-3 ಸಲ ಮನೆ ತನಕ ಕಲಿಬೇಕು. ನಮ್ಮ ತೋಟ ಅವ್ರಿಗೆ ಕೊಟ್ಟು ನಮ್ಮ ಹೊಲನ ಹೊಡ್ಕೊಳ್ಳೋಕ್ಕೆ ಮತ್ತು ಅಲಿಬೇಕು ಅವ್ರ ಹತ್ರ. ಅದಕ್ಕೆ ಈ ಸರಿ ನಾವೇ ಹಾಕಿದ್ವಿ ರಾಗಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಒಳ್ಳೆ 11 ಕ್ವಿಂಟಲ್ ರಾಗಿ ಬಂದಿದೆ ಈ ತೋಟದಲ್ಲಿ, ಈ ಹೊಲದಲ್ಲಿ 11 ಕ್ವಿಂಟಲ್ ರಾಗಿ ಬೆಳೆದಿದ್ದೀವಿ ಈ ಸರಿ ನಾವು 1.5 ಎಕರೆಯಲ್ಲಿ. ಆ್ಯಕ್ಚುಲಿ ಅದು ಕಮ್ಮಿನೇ ಇರ್ಬೋದು, ನಮ್ಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬೆಳೆದಿರೋದು. ಬಟ್ ಚೆನ್ನಾಗಿ ಬಂದಿತ್ತು. ಆಮೇಲೆ ಮಳೆ ಬಂದು ಮಲಗಿಬಿಡ್ತು ರಾಗಿ, ಹಾಗಾಗಿ ಕೊಯ್ಬೇಕಾದ್ರೆ ಸಿಕ್ಕಾಬಟ್ಟೆ ವೇಸ್ಟ್ ಆಗಿದೆ. ಸೊ ಆ ಥರ ಆಯಿತು ನೋಡಿ. ನಮ್ಮ ಹೊಲದಲ್ಲಿ ಹೊಡ್ಕೊಂಡು, ನಮ್ಮ ಹೊಲದಲ್ಲಿ ಬೆಳ್ಕೊಂಡು ನಮಗೆ ರಾಗಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬೇರೆ ಸೈಡು ನಮ್ಮ ಮಾವಾರೂರು ಇದೆಯಲ್ಲ, ಚಿಕ್ಕನಲ್ಲೂರು ಆ ಸೈಡು, ಅಜ್ಜಂಪುರ ಆ ಸೈಡೆಲ್ಲ 1 ಎಕರೆಗೆ 20,000 30,000 ಕೊಡಬೇಕು ಅವ್ರು ಹೊಡ್ಕೊಂಡ್ರೆ ವರ್ಷಕ್ಕೆ. ಆ ಥರ ಇದೆ. ಇವಾಗ ರಾಗಿ ರೇಟು 4,850 ರೂಪಾಯಿ 860 ರೂಪಾಯಿನೇ ಇದೆ. ನಾಫೆಡ್ ರೇಟು 5,000 ಅಂದ್ಕೊಳ್ಳಿ, 150 ರೂಪಾಯಿ ಕಡಿಮೆ, 5,000 ರೂಪಾಯಿ ಇದೆ. 1 ಎಕರೆ 1.5 ಎಕರೆ ಹೊಡ್ಕೊಂಡು 5,000 ರೂಪಾಯಿ ನಮಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಜನ. ನೋಡಿರಿ ಹಿಂಗೆ ಹಳ್ಳಿಲಿ ಹಳ್ಳಿ ಜನ ತುಂಬ ಒಳ್ಳೆ ಜನ ಅನ್ಕೊಂತೀರ, ಆ ಥರ ಇಲ್ಲ. ಪ್ರತಿ ಹಳ್ಳಿಲೂ ಎಷ್ಟು ಇದು ಹೊಟ್ಟೆ ಕಿಚ್ಚು ಮಾಡ್ತಾರೆ, ಹುರ್ಕೋತಾರೆ, ಆಮೇಲೆ ಎಷ್ಟು ಕಿರಿಕ್ ಮಾಡ್ತಾರೆ ಪಕ್ಕದ ತೋಟದವರು ಅಂತ ನಿಮಗೆ ಗೊತ್ತಿಲ್ಲ. ಸಿಟಿ ಜನಗಳಿಗೆ ಹಳ್ಳಿ ಜನ ತುಂಬ ಒಳ್ಳೆ ಜನ ಅಂದ್ಕೊಂಡಿರ್ತೀರ,
ಒಳ್ಳೆ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ಟು ಸಖತ್ತು ಜನ ಹೊಟ್ಟೆ ಕಿಚ್ಚು ಪಡೋರು ತುಂಬ ಜನ ಇರ್ತಾರೆ ಹಳ್ಳೀಲಿ. ನೋಡಿ, ಇದು 2 ವರ್ಷದ ಅಡಿಕೆ ಗಿಡಗಳು. ಸೊ ಈ ಥರ ಇದೆ. ಇದನ್ನು ಎಲ್ಲ ತೆಂಗೊಳಗಡೆ ಹಾಕಿರೋದು ನಾವು. ನನ್ನ ಪ್ರಕಾರ ಅದಕ್ಕಿಂತ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾವ ಗೊಬ್ಬರನೂ ಕೊಟ್ಟಿಲ್ಲ ಇದಕ್ಕೆ, ಬರೀ ನೀರಷ್ಟೇ. ನೋಡಿ, ಇನ್ನೊಂದು 3-4 ವರ್ಷ ಹೋದರೆ ಒಳ್ಳೆ ಫಸಲು ಬಿಡ್ತಾವೆ ಇವು. ಸ್ವಲ್ಪ ಹೆಂಗೆ ಅಂದರೆ ಅಡಿಕೆ ಗಿಡಗಳು ಸ್ವಲ್ಪ ನೆರಳೂ ಇರಬೇಕು, ಜಾಸ್ತಿ ತೀರ ನೆರಳು ಇರಬಾರ್ದು, ಬಿಸಿಲು ಇರಬೇಕು. ನೋಡಿ, ಇಲ್ಲಿ ಬಿಸಿಲು ಬೀಳ್ತಿದೆಯಲ್ಲ, ಈ ಥರ ಅಡಿಕೆ ಗಿಡಗಳಿಗೆ ಬಿಸಿಲು ಬೀಳ್ಬೇಕು ಆ್ಯಕ್ಚುಲಿ. ಇಲ್ಲಾಂದರೆ ಫುಲ್ಲು ಹೈಟ್ ಹೋಗ್ಬಿಡ್ತವೆ. ಹೈಟು ಅವು ಆ್ಯಕ್ಚುಲಿ ಹೈಟ್ ಸಿಕ್ಕಾಪಟ್ಟೆ ಹೈಟ್ ಹೋಗ್ತಾವಲ್ಲ, ಅವು ಹುಡ್ಕೊಂಡು ಹೋಗೋದೇ ಬಿಸಿಲು ಹುಡ್ಕೊಂಡು ಹೋಗೋದು ಮೇಕೆ. ಬಿಸಿಲು ಬೀಳ್ಬೇಕು ಆ್ಯಕ್ಚುಲಿ. ಸುಳಿಗಳಿಗೆ ಬಿಸಿಲು ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಬೀಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಆದ್ರೂ ಕಷ್ಟ. ನೀರು ಸಿಕ್ಕಾಪಟ್ಟೆ ಬೇಕು. ನೀರು ಫ್ರೆಂಡ್ಸ್, ನೀರಂತೂ ಯಾವಾಗಲೂ ಕೊಡ್ತಾನೆ ಇರ್ಬೇಕು ನೀರು. ಇವಾಗೇನು ಅವಶ್ಯಕತೆ ಇಲ್ಲ. ಸಣ್ಣ ಗಿಡದಲ್ಲಿ ಒಂದು ಸಲ ಫಸಲು ಸ್ಟಾರ್ಟ್ ಆದರೆ ಮಳೆ ಬರೋ ತನಕ ನಿಲ್ಸಂಗೆ ಇಲ್ಲ ನೀರು. ಅದ ಕಟ್ತಾನೇ ಇರಬೇಕು. ಶಿಷ್ಯಂಗೆ ಹೇಳಿದ್ದೆ ಬಂದು ಕರ್ಕೊಂಡು ಹೋಗೋದು, ಒಂದು ಬೈಕ್ ಇಲ್ಲ ಅಂತ. ಬಂದವನು ನೋಡಿ, ಅಲ್ಲಿ ನಿಂತವನಲ್ಲ ರೈಟ್ ಸೈಡಲ್ಲಿ, ಅವನೇ ಶಿಷ್ಯ, ಕಳ್ಳನ ಮಗ. ನೋಡಿ, ಇವನು ಬಾಲು ಅಂತ, ಇವಂದು ಇದೈತೆ ಸ್ವರಾಜ್ ಟ್ಯಾಕ್ಟ್ರು. ಬಾರ ರಿವ್ಯೂ ಮಾಡೋಣ ಅಂದರೆ ಹೋಗೋಣ ನೀನು ಹೆಂಗಾರ ಮಾಡ್ಕ ಅಂತಾನೆ. ನೋಡಿ ಇವನ್ನ ಹೆಂಗಿದ್ದಾನೆ, ಕೊಡಿದ್ರೆ ಇಡೀ ಊರಿಗೆ ಊಟ ಹಾಕ್ಬೋದು. ನೋಡಿ, ಇವನಿದಾನಲ್ಲ ನಮ್ಮ ಶಿಷ್ಯ, ಕಳ್ಳನ ಮಗ, ಆದರೂ ತುಂಬ ಒಳ್ಳೆ ಹುಡುಗ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಫೈನಲಿ ಕಳೆ ಹೊಡಿಯೋಕ್ಕೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬೆಳೆದಿದೆ. ಅಯ್ಯೋ ಅಯ್ಯೋ ದೇವ್ರೆ, ಒಳಿಕಂತೂ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಬೆಳ್ಕೊಂಡಿದೆ. ಸೊ ನಾವು ಇವಾಗ ಏನು ಮಾಡೋಣ, ಈ ಅಡಿಕೆ ಗಿಡದ ಸ್ಟ್ರೈಟ್ ಲೈನು ಆ ಪಕ್ಕದಲ್ಲಿ ಹೊಡ್ಕೊಂಡು ಹೋಗ್ಬೇಕು. ಡ್ರಿಪ್ಪಿನ ಬಳ್ಳಿ ಯಾವ ಥರ ಬಿಡ್ತೀವಿ ಆ ಥರ. ಸೊ ಆ ಥರ ಬಿಟ್ಟರೆ ಡ್ರಿಪ್ಪಿನ ಬಳ್ಳಿ ಬಿಟ್ಟು ನೀರು ಬಿಡ್ಬೋದು. ನೋಡಿರಿ, ಆಲ್ರೆಡಿ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ನೀರು ಕೊಡಬೇಕು ಆದಷ್ಟು ಬೇಗ. ಇವು ಯೆಲ್ಲೋ ಕಲರ್ ಇರಬಾರ್ದು, ಹಸ್ರಿಗಿರ್ಬೇಕು. ನೋಡಿ, ಇಲ್ಲೆಲ್ಲ ಹಸ್ರಿಗಿದೆಯಾ, ಈ ಥರ ಹಸ್ರಿಗಿರ್ಬೇಕು. ಅಪ್ಪ, ಈ ಕಳೆ ನೋಡಿದ್ರೆ ಒಳಗೆ ಹೋಗೋಕ್ಕೆ ಬೇಜಾರಾಗ್ತೈತೆ. ಹೊಡಿಬೇಕೀಗ. ಅಪ್ಪ ನೋಡಿ, ಇದೆಲ್ಲ ಕಳೆ ಹೊಡೆದಿದ್ದೆ ಆ್ಯಕ್ಚುಲಿ. ಕಳೆ ಹೊಡೆದು ಔಷಧಿನೂ ಹೊಡೆದಿದ್ದು, ಬಟ್ಟೆಗೆ ಕ್ಲಿಯರ್ ಆಗಿದೆ. ನೋಡೋಣ, ಈ ಸೈಡು ಹೊಡ್ಕೊಂಡು ಹೋಗ್ಬೇಕೀಗ. ಇಲ್ಲೊಂದು 1 ಗಿಡನ 2 ಗಿಡನ ಹೋಗಿರೋ ಥರ ಇದೆಯಲ್ಲ, ಯಾಕೆ? ಆ್ಯಕ್ಚುಲಿ ದಾರಿ ಇದು ದಾರಿ ಹಿಂಗೆ ಬಂದು ಟರ್ನ್ ಆಗಕ್ಕೆ ಹಂಗೊಂದು ಲೈನು ಟರ್ನ್ ಆಗಕ್ಕೆ ಅನಿಸುತ್ತೆ. ನೋಡೋಣ, ಮತ್ತು ತೋರಿಸ್ತೀನಿ 1-2 ಲೈನ್ ಹೊಡೆದು ಎಷ್ಟು ಹೊಡೆದಿದ್ದೀನಿ ಅಂತ, ಯಾವ ಥರ ಬಂದಿದೆ ಅಂತ. ಇದೆಲ್ಲ ಬ್ಲೇಡಲ್ಲಿ ಕಟ್ಟಾಗುತ್ತೋ ಅಥವಾ ಇದು ವೈರಲ್ಲಿ ಕಟ್ಟಾಗುತ್ತೋ ಗೊತ್ತಿಲ್ಲ. ನೋಡೋಣ, ಫಸ್ಟ್ ವೈರಲ್ಲಿ ಹೊಡಿತೀನಿ ಹಾಕ್ಕೊಂಡು. ಇದು ಮಿಷಿನ್ನು, ನಮ್ಮ ಎಕ್ವಿಪ್ಮೆಂಟು. ನೋಡಿ, ವೈರು ಈ ಥರ ಬರುತ್ತೆ, ಇಷ್ಟಪ್ಪ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ ಇದು. ನೋಡೋಣ, ಇದರಲ್ಲಿ ಕಟ್ಟಾಗುತ್ತೋ ಇಲ್ವಾ ಗೊತ್ತಿಲ್ಲ. ಇಲ್ಲಾಂದ್ರೆ ಬ್ಲೇಡ್ ಹಾಕ್ಕೋಬೇಕು. ಯಾಕೋ ಸರಿಯಾಗಿ ಅಷ್ಟೊಂದು ಫ್ರೀಯಾಗಿ ರನ್ ಆಗ್ತಿಲ್ಲ, ಮುಂಚೆ ರನ್ ಆಗ್ತಿದ್ದಷ್ಟು. ನೋಡೋಣ, ಈ ಬ್ಲೇಡ್ ಕನೆಕ್ಟ್ ಮಾಡಿ ನೋಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಥರ ರನ್ ಆಗುತ್ತೆ ಗೊತ್ತಾಗುತ್ತೆ. ಯಾಕೋ ಸ್ವಲ್ಪ ಹಿಡ್ದಂಗೆ ಆಗ್ತಿದೆ. ಹಿಡ್ದು ಸ್ಟಾರ್ಟಿಂಗ್ ಎಕ್ಸಲೇಟರ್ ಕೊಟ್ಟ ತಕ್ಷಣ ರನ್ ಆಗುತ್ತೆ, ಆಮೇಲೆ ಪಟ್ಟಂತ ನಿಧಾನ ಆಗ್ಬಿಡುತ್ತೆ ಫುಲ್ಲು. RPM ನೋಡ್ತೀನಿ, ಬ್ಲೇಡ್ ಹಾಕಿ ನೋಡ್ತೀನಿ. ನೋಡಿ, ಈ ಥರ ಹೊಡೆದಿದ್ದೀನಿ. 1 ಲೈನು 2 ಲೈನ್ ಆಗಿದೆ. ಬಳ್ಳಿ ಬಿಟ್ಕೋಬೋದು, ಬಟ್ಟು ಏನೋ ಪ್ರಾಬ್ಲಮ್ ಆಗಿದೆ ಮಿಷಿನ್ನು. ಅಷ್ಟು RPM ಫ್ರಂಟ್ದು ಕರೆಕ್ಟಾಗಿ ರನ್ ಆಗ್ತಿಲ್ಲ. ಸೊ ಇದೇನೋ ಕಾರ್ಬೊರೇಟ್ರ್ ಪ್ರಾಬ್ಲಮ್ಮು ಅಂತೇನೋ ಅಂದರು. ಕಾರ್ಬೊರೇಟ್ರದು ಕಟ್ಕೊಂಡಿರುತ್ತೆ, ಕ್ಲೀನ್ ಮಾಡಿಸಿ ಅಂತ ಅಂದರು. ಇನ್ನೊಬ್ಬರು ಯಾರೋ ನಮ್ಮ ಕೋಬ್ರದಲ್ಲಿ ಫೋನ್ ಮಾಡಿದ್ದೆ. ಅವರು ಕಾರ್ಬೊರೇಟ್ರದ್ದು ಒಂದು ಸ್ಪ್ರಿಂಗ್ ಥರ ಇರುತ್ತೆ ನಟ್ಟು, ಅದನ್ನು ಟೈಟ್ ಮಾಡಿರಿ ಅಂದರು. ಇದೊಂದು ಟೈಟ್ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಇಲ್ವ. ಅಂದರೆ ಇದು ಮಿಷಿನ್ನ ರೆಡಿ ಮಾಡಿಸ್ಕೊಂಬರೋಕ್ಕೆ ಇಲ್ಲೇ ನಮ್ಮೂರ ಹತ್ರ ಬಾಣಾವರ ಅಂತಿದೆ, ಅಲ್ಲೇ ತೊಗೊಂಡೋಗ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೆ.
ನೋಡಿ ಗೈಸ್, 1 2 3 4 ಲೈನ್ ಹೊಡ್ತಿದ್ದೀನಿ. ಸೊ ಇವಾಗ ಆರಾಮಾಗಿ ಡ್ರಿಪ್ ಬಳ್ಳಿ ಬಿಡ್ಬೋದು, ಗಿಡಗಳಿಗೆ ನೀರು ಬಿಡ್ಬೋದು. ಸೊ ನಮ್ಮ ಮಿಷಿನ್ ಕೂಡ ಸರಿಯಾಯಿತು. ಸೊ ಅದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಏರ್ ಫಿಲ್ಟ್ರ್ ಪ್ರಾಬ್ಲಮ್. ಅದು ಸರಿಯಾಗಿ ಏರ್ ಹೋಗ್ದಲೇ ಸರಿಯಾಗಿ ರನ್ ಆಗ್ತಿರಲಿಲ್ಲ. ಆ ಏರ್ ಫಿಲ್ಟ್ರ್ ತೆಗೆದು ಕ್ಲೀನ್ ಮಾಡಿ ಪೂರ್ತಿ ಹಾಕಿದೆ. ಸೊ ಪಕ್ಕ ಸರಿ ಹೋಯಿತು. ನೋಡೋಣ, ಇನ್ನೂ ಅಲ್ಲಿ ತನಕ ಇದೆ ಹೊಡೆಯೋದು. ಆ ಎಂಡ್ ತನಕ ಹೋಗ್ಬೇಕು. ಮತ್ತೆ ತೋರಿಸ್ತೀನಿ ಎಲ್ಲ ಆದಮೇಲೆ. ಸದ್ಯಕ್ಕೆ ಇಷ್ಟು ಹೊಡೆದಿದ್ದೀನಿ ನೋಡಿ. ಮುಂಚೆ ಹೆಂಗಿತ್ತು ನೋಡಿ, ಆ ಕಡೆ ನೋಡಿ ಕಳೆ ಹೆಂಗಿದೆ. ಅದರೊಳಗೆ ಹೋಗೋಕ್ಕಾಗುತ್ತಾ? ಯಾವನೂ ಹೋಗೋಕ್ಕಾಗಲ್ಲ. ಪ್ರಾಣಿಗಳು ಹೋಗೋದೇ ಕಷ್ಟ, ಮನುಷ್ಯಂಗೆ ಹೋಗ್ತಾರೆ ಅದರೊಳಗೆ. ನೋಡ್ರಿ ಹೆಂಗೈತಿ. ಸೊ ಈಗ ನೋಡ್ರಿ ಹೆಂಗೆ ಕ್ಲಿಯರ್ ಮಾಡಿದ್ದೀನಿ ಆಲ್ಮೋಸ್ಟ್. ಮಧ್ಯದಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ಸೊ ನಮಗೆ ಮೇಯ್ನ್ ಟಾರ್ಗೆಟ್ ಏನು ಇವಾಗ, ಡ್ರಿಪ್ಪಿಂಗ್ ಬಳ್ಳಿ ಬಿಟ್ಕೊಂಡು ನೀರು ಬಿಡಬೇಕು. ಸೊ ಅದು ನಮ್ಮ ಟಾರ್ಗೆಟು. ಸೊ ಈಗ ನೋಡ್ರಿ ಹಿಂಗೆ ಡ್ರಿಪ್ಪಿಂಗ್ ಬಳ್ಳಿ ಆರಾಮಾಗಿ ಎಳಿಬೋದು, ನೀರು ಬಿಡ್ಬೋದು. ಸದ್ಯಕ್ಕೆ ಆಲ್ಮೋಸ್ಟ್ ಮಧ್ಯದಲ್ಲಿ ಒಂದೊಂದ್ಸಲಿ ಪೂರ್ತಿ ಹೊಡೆದೇ ಬಿಟ್ಟಿದ್ದೀನಿ. ಸೊ ಇದು ಕ್ಲಿಯರ್ ಆಗಲಿ, ಆಮೇಲೆ ಪೂರ್ತಿ ಹೊಡೆದ್ಬಿಡ್ತೀನಿ ಕಂಪ್ಲೀಟು. ನೋಡಿ ಇಷ್ಟು ಕ್ಲಿಯರ್ ಆಗಿದೆ. ಸೊ ಈಗ ಆಲ್ರೆಡಿ 6 ಗಂಟೆ ಟೈಮು. ಇನ್ನೊಂದು ಅರ್ಧ ಗಂಟೆ ಹೊಡೆದು ಮನೆಗೆ ಹೋಗ್ತೀನಿ. ಇನ್ನು ಮಿಕ್ಕಿದ್ದು ನಾಳೆ. ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನೀವು ಲೈಕ್ ಕೂಡ ಮಾಡ್ಬೋದು, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.